ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ರೈತ ದಿನಾಚರಣೆಯ ನಿಮಿತ್ತ ಅನ್ನದಾತರಿಗೆ ಲಿಟ್ಲ್ ಹಾರ್ಟ್ ಶಾಲೆಯಿಂದ ಗೌರವ ನಮನ. ಒಂದು ದೇಶ ಅಭಿವೃದ್ಧಿ ಹೊಂದಿದ ದೇಶ ಎನ್ನುವುದಾದರೆ ಆ ದೇಶದ ರೈತನ ಜೀವನ ಸುಖವಾಗಿದೆ ಎಂದರ್ಥ. ಲಿಟ್ಲ್ ಹಾರ್ಟ್ ಶಾಲೆಯಲ್ಲಿ ಡಿಸೆಂಬರ್ 23ರಂದು ರೈತನ ಕೆಲಸ, ಅವನ ಉಪಕಾರವನ್ನು ಸ್ಮರಣೆ ಮಾಡುತ್ತಾ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶೇಷವಾಗಿ ಶಾಲೆಯ ರೈತ ಪಾಲಕರನ್ನು ಶಾಲೆಗೆ ಕರೆಸಿ ಅವರನ್ನು ಅದ್ಧೂರಿಯಾಗಿ ಕೋಲಾಟದೊಂದಿಗೆ ಆರತಿ ಬೆಳಗಿ ಮೆರವಣಿಗೆಯಲ್ಲಿ ವೇದಿಕೆಗೆ ಕರೆತರಲಾಯಿತು. ವೇದಿಕೆಯ ಮೇಲೆ ಶಾಲೆಯ ಕಾರ್ಯದರ್ಶಿ ಶ್ರೀ ಜಗನ್ನಾಥ ಅಲಂಪಲ್ಲಿ ಅವರು, ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಿಯಾಕುಮಾರಿ ಅವರು ಆಸೀನರಾಗಿದ್ದರು. ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಡಾಕ್ಟರ್ ಅಭಿಲಾಷರವರು ಆಗಮಿಸಿದ್ದರು. ಹಾಗೆಯೇ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಯುವ ಶ್ರೀ ಅಮೀರ್ ಪಾಷಾರವರು ಅತಿಥಿಗಳಾಗಿ ಆಗಮಿಸಿದ್ದರು. ಶಾಲೆಯ ಪಾಲಕರು ಸಹ ರೈತರಾಗಿ ತಮ್ಮ ಜೀವನ ಸಾಗಿಸುವ ಸುಮಾರು 15 ರೈತ ಪಾಲಕರನ್ನು ಶಾಲೆಗೆ ಕರೆಸಿ ಅವರ ಕೃಷಿ ಸೇವೆಯನ್ನು ಗುರುತಿಸಿ ಶಾಲೆಯ ಕಡೆಯಿಂದ ಸನ್ಮಾನಿಸಲಾಯಿತು. ಪ್ರಾಸ್ತಾವಿಕವಾಗಿ ಶಾಲೆಯ ಕಾರ್ಯದರ್ಶಿಗಳಾದ ಜಗನ್ನಾಥ್ ಅಲಂಪಲ್ಲಿ ಅವರು ಮಾತನಾಡುತ್ತಾ, ಭಾರತದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನವನ್ನು ದೇಶಾದ್ಯಂತ ರೈತರ ದಿನಾಚರಣೆಯನ್ನಾಗಿ ಆಚರಿಸುವುದಿಲ್ಲ. ರೈತರು ಈ ನಾಡಿನ ಬೆನ್ನೆಲುಬು. ರೈತ ಕೃಷಿ ಮಾಡಿ ದುಡಿದು ಕೊಟ್ಟ ಆಹಾರ ಸೇವಿಸಿ ದೇಶದ ಜನರು ಸುಖವಾಗಿ ಜೀವಿಸಲು ಸಾಧ್ಯ. ರೈತರ ಕೃಷಿ ಕೆಲಸದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಕೃಷಿಯ ಮಹತ್ವವನ್ನು ತಿಳಿಸುವ ಸಲುವಾಗಿ ಈ ಕಾರ್ಯಕ್ರಮ ಮಾಡಿದ್ದು ಎಂದು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪ್ರಿಯಾಕುಮಾರಿ ಮಾತನಾಡುತ್ತಾ, ರೈತರೇ ಈ ನಾಡಿನ ಜೀವಾಳ. ಎಲ್ಲಾ ಪ್ರಜೆಗಳು ಸುಖ ಜೀವನ ನಡೆಸಬೇಕಾದರೆ ರೈತ ಹೊಲಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯಲೇಬೇಕು. ಅಂತಹ ರೈತರಿಗೆ ನಾವು ಸದಾ ಗೌರವ ಸೂಚಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಅಭಿಲಾಷರವರು ಮಾತನಾಡಿ, ಆಹಾರ ವ್ಯರ್ಥ ಮಾಡದಂತೆ ಉಪಯೋಗಿಸಿರಿ ಎಂದು ಸಲಹೆ ನೀಡಿದರು. ರೈತರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ನೀಡಲು ಇಲಾಖೆ ಸದಾ ಸಿದ್ಧವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿ ಶ್ರೀ ಅಮೀರ್ ಪಾಷಾ ಮಾತನಾಡಿ, ತಾವು ಪಡೆದ ಕೃಷಿ ಪದವಿಯ ಜ್ಞಾನವು ರೈತರ ಅಭಿವೃದ್ಧಿಗಾಗಿ ಮೀಸಲಿದೆ. ಇಂದಿನ ಆಧುನಿಕ ಯುಗದಲ್ಲಿ ಸಾವಯವ ಕೃಷಿ ಅಗತ್ಯವಿದೆ ಎಂದು ಅದರ ಬಗ್ಗೆ ಎಲ್ಲಾ ರೈತರು ಒಲವು ತೋರಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾರತದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಶಿಕ್ಷಕರಾದ ನೀಲಕಂಠ ಅರಹುಣಸಿ, ದಿವ್ಯಾ, ವೇಣುಗೋಪಾಲ್, ಚಂದ್ರಪ್ಪ, ಸೋಮಶೇಖರ್, ಯಶೋಧ ಹಾಗೂ ಎಲ್ಲಾ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರಿಗೆ ಅದ್ಭುತವಾದ ಸ್ವಾಗತದೊಂದಿಗೆ ವೇದಿಕೆ ಮೇಲೆ ಬರಮಾಡಿದ್ದಾರೆ.
धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रवेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि। ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಫಾರ್ಮರ್ಸ್ ಡೇ ಶುಭಾಶಯಗಳು ಹಾಗೂ ಆತ್ಮೀಯ ಸ್ವಾಗತ. ನೋ ಫಾರ್ಮರ್ಸ್ ನೋ ಫುಡ್, ನೋ ಫುಡ್ ನೋ ಫ್ಯೂಚರ್. ಈ ಮಾತು ರೈತರ ಮಹತ್ವವನ್ನು ತುಂಬಾ ಸರಳವಾಗಿ ವಿವರಿಸುತ್ತದೆ. ರೈತ ಅನ್ನದಾತನು ಮಾತ್ರವಲ್ಲ, ನಮ್ಮ ದೇಶದ ಬೆನ್ನೆಲುಬು. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಇಂದು ಕೂಡ ನಮ್ಮ ಮನಸ್ಸಿನಲ್ಲಿ ಗಂಭೀರ ಅರ್ಥವನ್ನು ಕೊಡ್ತಾ ಇದೆ. Today we are proud to celebrate the hands that touch the soil and feed the nation. A farmer is the only person who buys everything at retail and sells everything at wholesale. ಇದು ರೈತರ ತ್ಯಾಗ ಮತ್ತು ಸಹನಶೀಲತೆಯನ್ನು ತೋರಿಸುತ್ತದೆ. ಈ ಮಹತ್ವದ ದಿನದಲ್ಲಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ನನ್ನ ವಿಶೇಷ ಧನ್ಯವಾದಗಳು ಮತ್ತು ಹಾರ್ದಿಕ ಸ್ವಾಗತ. ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಅಭಿಲಾಷ, ಕೃಷಿ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಅವರ ಮಾರ್ಗದರ್ಶನ ರೈತರ ಬೆಳವಣಿಗೆಗೆ ದೀಪಸ್ತಂಭವಾಗಿದೆ. ಅವರನ್ನು ನಮ್ಮ ಶಾಲೆಯ ವತಿಯಿಂದ ಹೃದಯಪೂರ್ವಕ ನಮ್ಮ ಮುಖ್ಯ ಅತಿಥಿ. ಅದೇ ರೀತಿ ರಮೇಶ್ ಹೊಸಳ್ಳಿ ಅವರು ದ ಫಾರ್ಮರ್ ವರ್ಕ್ಸ್ ಹಾರ್ಡ್ ಸೋ ದಟ್ ದ ವರ್ಲ್ಡ್. ಅದೇ ರೀತಿ ರಮೇಶ್ ಹೊಸಳ್ಳಿ ಅವರಿಗೂ ನಮ್ಮ ಶಾಲೆ. ಅದೇ ರೀತಿ ಯಲ್ಲಪ್ಪ ಕಟ್ಟಿ ಅವರಿಗೂ ಹೃತ್ಪೂರ್ವಕ, ಪಾಷಾ ಅವರಿಗೂ ಹೃತ್ಪೂರ್ವಕ. When we respect the farmer, we respect the future. ಲಿಟ್ಲ್ ಆರ್ಟ್ ಸ್ಕೂಲ್ ಪರವಾಗಿ ಈ ಫಾರ್ಮರ್ಸ್ ಡೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ವಿಶೇಷವಾಗಿ ಆ ರೈತರ ಮಹತ್ವವನ್ನ, ರೈತರ ದಿನಾಚರಣೆಯನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿ ಒಂದೆರಡು ಮಾತುಗಳನ್ನ ತಮ್ಮ ಪ್ರಾಸ್ತಾವಿಕ. ನನ್ನ ಹಳೆಯ ವಿದ್ಯಾರ್ಥಿ, ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ಕೃಷಿ ವಿಜ್ಞಾನಿಯಾಗಿರ್ತಕ್ಕಂಥ ಅಮೀರ್ ಪಾಷಾ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಈಗ ನೀವೆಲ್ಲ ಕೇಳಿರ್ಬೋದು, ಶಿಕ್ಷಕರ ದಿನಾಚರಣೆ, ಇಂಜಿನಿಯರ್ಸ್ ದಿನಾಚರಣೆ, ಫಾದರ್ಸ್ ಡೇ, ಮದರ್ಸ್ ಡೇ ಎಲ್ಲವನ್ನು ಆಚರಣೆ ಮಾಡ್ತದೆ ಸರ್ಕಾರ. ಏನೋ ಒಂದು ಘೋಷಣೆ ಮಾಡ್ಕೊಂಡಿದೆ. ಆದ್ರೆ ಮುಖ್ಯವಾಗಿ ಇಲ್ಲಿ ರೈತ ದಿನಾಚರಣೆ ಅಂತಕ್ಕಂಥದ್ದನ್ನ ಯಾಕೆ ಆಚರಣೆ ಮಾಡ್ಬೇಕಾಯ್ತು ಬಂತು ಅಂತೇಳಿ ನಿಮ್ಗೊಂದು 2 ನಿಮಿಷದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ನೋಡಿರ್ಬಹುದು ಅಥವಾ ಕೇಳಿರ್ಬಹುದು, ನೀವು ನಾವೆಲ್ಲ ಚಿಕ್ಕವರಿದ್ದೀವಿ ಅವಾಗ, ಚೌಧರಿ ಚರಣ್ ಸಿಂಗ್ ಅಂತ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರಿಗೆ ರೈತರ ಮೇಲೆ ಇರ್ತಕ್ಕಂಥ ಆಸಕ್ತಿ, ರೈತರ ಮೇಲೆ ಇರ್ತಕ್ಕಂಥ ಕಾಳಜಿಯನ್ನ ಗುರುತಿಸಿ ಅವರ ಬರ್ತ್ ಆನಿವರ್ಸರಿಯನ್ನ ರೈತ ದಿನಾಚರಣೆಯಾಗಿ ನಮ್ಮ ಸರ್ಕಾರ ಘೋಷಣೆ ಮಾಡುತ್ತೆ. ಅರ್ಥ ಆಗುತ್ತಲ್ಲ? ಇವತ್ತು ಚರಣ್ ಸಿಂಗ್ ಚೌಧರಿ ಅವರ ಜನ್ಮ ದಿನೋತ್ಸವ. ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಕೇಳಿರ್ಬೋದು, ಡಾಕ್ಟರ್ ರಾಧಾಕೃಷ್ಣನ್ ಅವರು ತಮ್ಮ ದಿನಾಚರಣೆಯನ್ನ, ತಮ್ಮ ಬರ್ತ್ಡೇಯನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ಬೇಕಂತ ಹೇಳಿದ್ರು. ಅದೇ ರೀತಿಯಾಗಿ ವಿಶ್ವೇಶ್ವರಯ್ಯರ ಬರ್ತ್ಡೇಯನ್ನ ನಾವು ಇಂಜಿನಿಯರ್ಸ್ ಡೇ ಆಗಿ ಆಚರಣೆ ಮಾಡ್ತೀವಿ. ಇಲ್ಲಿ ಚೌಧರಿ ಚರಣ್ ಸಿಂಗರ ಜನ್ಮ ದಿನಾಚರಣೆಯನ್ನು ನಾವು ರೈತ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತಿನ ವಿದ್ಯಾರ್ಥಿಗಳು, ಅದರಲ್ಲೂ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಹಾರದ ಮಹತ್ವ ಗೊತ್ತಿಲ್ಲ. ಎದಕ್ಕಂದ್ರೆ ನೀವೆಲ್ಲ ಅನ್ನದಕ್ಕಿಂತ ಜಾಸ್ತಿ
ಬೇರೆ ಬೇರೆ ಜಂಕ್ ಫುಡ್ಗಳನ್ನೇ ತಿಂದು ಬೆಳಿತಾ ಇದ್ದೀರಿ, ಹೌದಾ? ಎಷ್ಟು ಜನ ತಿಂತಾ ಇದ್ದೀರಿ? ಕುರ್ಕುರೆ, ಚಿಪ್ಸ್ ಅವೆಲ್ಲ ತಿಂತಾ ಇದ್ದೀರಲ್ಲ. ಜೀವನದಲ್ಲಿ ಮನುಷ್ಯನಿಗೆ ಅತ್ಯಂತ ಶಕ್ತಿಯನ್ನು ನೀಡ್ತಕ್ಕಂಥ ಆಹಾರ ಧಾನ್ಯಗಳನ್ನ ನಮಗೆ ಪೂರೈಸ್ತಕ್ಕಂಥವ್ರು ರೈತರು. ಎಷ್ಟೊಂದು ಅವರು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ಈ ಭಾರತ ದೇಶದಲ್ಲಿ, ಅದರಲ್ಲೂ ರೈತಾಪಿ ವರ್ಗ ಕಷ್ಟಪಟ್ಟಟ್ಟು ಬೇರೆ ದೇಶಗಳಲ್ಲಿ ಕಷ್ಟಪಡೋದಿಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನಮ್ದು ಎಲ್ಲ ಏನಾಗಿದೆ, ಮಳೆ ಅವಲಂಬಿತವಾಗಿರ್ತಕ್ಕಂಥ ರಾಷ್ಟ್ರ ಆಗಿದೆ. ಮಳೆ ಕೈ ಕೊಡ್ತು ಅಂತ ಹೇಳಿದ್ರೆ ರೈತರಿಗೆ ಸಾಕಷ್ಟು ನಷ್ಟ ಆಗುತ್ತೆ. ಒಂದು, ನೀವೆಲ್ಲ ಏನ್ ಮಾಡ್ತೀರಿ, ನಿಮ್ ಪೇರೆಂಟ್ಸ್ ಫುಡ್ ಲಂಚ್ ಬಾಕ್ಸ್ ಕಳ್ಸಿರ್ತಾರೆ ಗೊತ್ತಾ? ಸಾಕಷ್ಟು ಅನ್ನನ ಕೆಳಗಡೆ ಚೆಲ್ತೀರಿ. ಆದ್ರೆ ಒಂದು ಅಕ್ಕಿ ಕಾಳನ್ನ ಬೆಳೆಸ್ಬೇಕಂತ ಹೇಳಿದ್ರೆ ರೈತರು ತಮ್ಮ ಲೈಫಿನ ಒಂದು ಶ್ರಮವನ್ನೇ ಹಾಕಿರ್ತಾರೆ, ಬೆವರನ್ನ ಸೂಸಿರ್ತಾರೆ. ಹಾಗಾಗಿ ಪ್ರತಿಯೊಂದು ಅಕ್ಕಿ ಕಾಳಿಗೂ ಕೂಡ, ಪ್ರತಿಯೊಂದು ದವಸಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಬೆಲೆ ಇದೆ. ಆ ನಿಟ್ಟಿನಲ್ಲಿ ನೀವುಗಳು ಇವತ್ತು ರೈತ ದಿನಾಚರಣೆ ಅಂಗವಾಗಿ ರೈತರಿಗೆ ಏನೆಲ್ಲ ನೀವು ಕಾಣಿಕೆ ಕೊಡ್ಬೇಕಂತಂದ್ರೆ, ಯಾವತ್ತು ನಿಮ್ಮ ತಟ್ಟೆಯಲ್ಲಿ ಹಾಕೊಂಡಿರ್ತಕ್ಕಂಥ ಫುಡ್ ಅನ್ನ ವೇಸ್ಟ್ ಮಾಡಬಾರ್ದು. ನೀವು ವೇಸ್ಟ್ ಮಾಡೋದ್ರಿಂದ ಇಂಡೈರೆಕ್ಟ್ ಆಗಿ ನೀವು ರೈತರಿಗೆ ಅವಮಾನ ಮಾಡಿದಂಗ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ನಾವು ಉಣ್ತಕ್ಕಂಥ ಅನ್ನವನ್ನ ನಾವು ದೇವರಾಗಿ ಯಾಕೆ ಕಾಣ್ತೀವಿ ಅಂತ ಹೇಳಿದ್ರೆ ಅಲ್ಲಿ ರೈತರ ಶ್ರಮ ಇರುತ್ತೆ. ಈಗಾಗಲೇ ನಿಮ್ಗೆ ತಿಳಿದಿರೋ ಹಾಗೆ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಜವಾನ ಎಷ್ಟೊಂದು ನಮಗೆ ಮುಖ್ಯವೋ, ನಮ್ಮೆಲ್ಲರಿಗೂ ಊಟ ಮಾಡಿಸ್ತಕ್ಕಂಥ ರೈತ ಕೂಡ ಅಷ್ಟೇ ಮುಖ್ಯ. ಎಷ್ಟೇ ಮಳೆ ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ಬಿಸಿಲು ಇರ್ಲಿ, ಎಷ್ಟೇ ಚಳಿ ಇರ್ಲಿ, ಆದ್ರೆ ತನ್ನ ಟೈಮಿಗೆ ತನ್ನ ಹೊಲದಲ್ಲಿ ಹೋಗ್ಬೇಕು. ಆ ಕೆಲಸವನ್ನು ಅವ್ರು ಮಾಡ್ಲೇಬೇಕಾದಂತ ಸ್ಥಿತಿ ಅನಿವಾರ್ಯವಾಗಿದೆ. ಇವತ್ತು ರೈತರಿಲ್ಲ ಅಂತ ಹೇಳಿದ್ರೆ ನಾವುಗಳೆಲ್ಲ ಸಾಕಷ್ಟು ಕಷ್ಟ ಪಡ್ತಾ ಇದೀವಿ. ನಿಮ್ಗೆ ಗೊತ್ತು ಎಷ್ಟೊಂದು ದವಸ ಧಾನ್ಯಗಳ ಮಹತ್ವ ಇದೆ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ದೇಶದ ಮೇಲೆ ಬೇರೆ ಬೇರೆ ಅಟ್ಯಾಕ್ಗಳು ಬಂದಾಗ ದೇಶ ಸಂಪನ್ಮೂಲದ ಕೊರತೆಯನ್ನು ಅನುಭವಿಸಿದ ಸಂದರ್ಭದಲ್ಲಿ ಅವರು ಒಂದು ಕರೆ ನೀಡ್ತಾರೆ ತಮ್ಮ ಜನರಿಗೆ, ಒಂದು ಶನಿವಾರ ದಯವಿಟ್ಟು ನೀವು ಉಪವಾಸವನ್ನ ಮಾಡ್ರಿ, ಅಂದ್ರೆ ದೇಶಕ್ಕೆ ಸಾಕಷ್ಟು ನಾವು ಸಾವಯವ ಪದಾರ್ಥಗಳನ್ನ ಅಥವಾ ಸಾಕಷ್ಟು ಪರಿಕರಗಳನ್ನ ನಾವು ಕೊಂಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಅಂದ್ರೆ ಅನ್ನದ ಮಹತ್ವ ಎಷ್ಟಿದೆ, ಎಷ್ಟೊಂದು ಅವಕಾಶ ಇದೆ, ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಇಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ತಾವೇ ಖುದ್ದಾಗಿ ರೈತಾಪಿ ಕೆಲಸವನ್ನ ಮಾಡ್ತಕ್ಕಂಥ, ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ರೈತರನ್ನೆಲ್ಲ ಆಹ್ವಾನಿಸಿ ನಾವು ಸನ್ಮಾನ ಮಾಡ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನೀವು ನೋಡಿರ್ಬಹುದು ಕೆಲ ವರ್ಷಗಳಲ್ಲಿ ಬೆಳೆ ನಾಶವಾಗಿ ಅಥವಾ ಎಲ್ಲೋ ಖುಷಿಯಿಂದ ಇರ್ತಾರೆ, ಲಾಸ್ಟ್ ಮೂಮೆಂಟ್ ನಲ್ಲಿ ಏನೋ ಯಾವುದೋ ಒಂದು ಆಲಿಕಲ್ ಮಳೆ ಇರ್ಬೋದು, ಅತಿಯಾದ ಫ್ಲಡ್ಸ್ ಇರ್ಬೋದು, ಅದರಿಂದ ಬೆಳೆ ನಾಶ ಆಗಿ ಎಷ್ಟೋ ರೈತರು ಅವರು ತಮ್ಮ ಜೀವವನ್ನ ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದಾವೆ. ಯಾಕಂದ್ರೆ ಅವ್ರು ನಂಬ್ಕೊಂಡಿರ್ತಕ್ಕಂಥದ್ದು ತಮಗಿರ್ತಕ್ಕಂಥ 2 ಎಕರೆ 3 ಎಕರೆ 1 ಎಕರೆ ಗದ್ದೆಯಲ್ಲಿ ಕೂಡ ತಮ್ಮ ಸಂಸಾರವನ್ನು ಬದುಕಿಸ್ಬೇಕು. ಅದ್ರ ಜೊತೆಗೆ ಸಾಕಷ್ಟು ಕಷ್ಟಪಟ್ಟು ಮಕ್ಕಳಿಗೆಲ್ಲ ನಿಮಗೆಲ್ಲ ಫೀಸ್ ಕೊಟ್ಟು ಓದಿಸ್ತಾರೆ. ಇವತ್ತು ಯಾರೂ ರೈತರಾಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದ್ರೆ ಇಂದಿನ ದಿನಮಾನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಸಾಫ್ಟ್ವೇರ್ ಅನ್ನ ಬಯಸ್ತಾ ಇದ್ದಾರೆ. ಖುದ್ದಾಗಿ ಹೇಳ್ಬೇಕಂದ್ರೆ ಅಂತ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ, ನಮ್ಮ ಜನಗಳು, ನಮ್ಮ ಸಮಾಜ ಅಂತ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆ. ನಿಜವಾಗಿ ಹೇಳ್ಬೇಕಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ರೈತರು ಕೂಡ ತಮ್ಮ ಮಕ್ಕಳು ನಮ್ಮಂಗ ಆಗೋದ್ ಬೇಡಪ್ಪ, ಚೆನ್ನಾಗಿ ಓದಿ ಒಳ್ಳೆ ಜಾಬ್ ಮಾಡ್ಲಿ ಅಂತ ಬಯಸ್ತಾರೆ. ಯಾಕಂದ್ರೆ ಅವರ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದಂತ ಉದ್ದೇಶ ಇಟ್ಕೊಂಡು. ಆದ್ರೆ ನೀವುಗಳೆಲ್ಲ ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ತಂದೆ ತಾಯಿಯ ಕಷ್ಟ, ರೈತರ ಕಷ್ಟವನ್ನ ನೀವು ಪರಿಗಣನೆಗೆ ತಗೊಳ್ತಾ ಇಲ್ಲ. ನಿಮ್ಮದೇ ಆಗಿರ್ತಕ್ಕಂತ ಒಂದು ರೀತಿಯಲ್ಲಿ ಈ ಜೀವನ ಅಂತಂದ್ರೆ ಒಂದು ಎಂಜಾಯ್ಮೆಂಟ್ ಅನ್ಕೊಂಡಿದ್ದೀರಿ. ಆದ್ರೆ ನಿಮ್ಮ ತಂದೆ ತಾಯಿ ಮಾಡ್ತಕ್ಕಂಥ ಕಷ್ಟವನ್ನ ನೀವು ಪರಿಗಣನೆ ತಗೊಳ್ಬೇಕು. ಅದ್ರ ಮುಖಾಂತರ ನೀವು ಅವರ ಆಸೆಯನ್ನ ಈಡೇರಿಸ್ಬೇಕಂತಂದ್ರೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡ್ಬೇಕು. ಆ ನಿಟ್ಟಿನಲ್ಲಿ ನೀವೆಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿ
BE ಮಾಡಿ ಮೆಡಿಕಲ್ ಮಾಡಿ ಅದನ್ನ ಬಿಟ್ಟು ಬಂದು ತಮ್ಮದೇ ಆಗಿರ್ತಕ್ಕಂಥ ಹೊಲಗಳಲ್ಲಿ ಸ್ವಂತ ರೈತಾಪಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮತ್ತೆ ಈಗ ಸೈಕಲ್ ಚೇಂಜ್ ಆಗ್ತಾ ಇದೆ. ಹಿಂದೆ ಇತ್ತು, ಆದ್ರೆ ಈಗ ಏನಾಗ್ತಾ ಇದೆ, ಮತ್ತೆ ರೊಟೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಕೂಡ ಅಗ್ರಿಕಲ್ಚರ್ಗೂ ಕೂಡ ಸಾಕಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅಗ್ರಿಕಲ್ಚರ್ ಮಾಡಿದ್ರೆ ನೀವು ಗದ್ದೆಗಳಲ್ಲಿ ಕೆಲಸ ಮಾಡ್ಬೇಕು ಅಂತ ಇಲ್ಲ. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಇದಾವೆ, ಹೈನುಗಾರಿಕೆ ಇರ್ಬೋದು, ಅವೆಲ್ಲವನ್ನು ಕೂಡ ನೀವು ಅಳವಡಿಕೆ ಮಾಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ನೀವು ರೈತರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ನಮ್ಮ ಶಾಲೆಯಲ್ಲಿ ತಾವೇ ಸ್ವತಃ ಉಳ್ತಕ್ಕಂಥ 40 ಪಾಲಕರನ್ನ ಆಯ್ಕೆ ಮಾಡಿದೀವಿ. ಅದರಲ್ಲಿ ಇವತ್ತು ಸಾಕಷ್ಟು ಪಾಲಕರು ರೈತರು ಯಾಕೆ ಅಬ್ಸೆಂಟ್ ಆಗಿದ್ದಾರೆ ಅಂದ್ರೆ ಅವರ ಗದ್ದೆಗಳಲ್ಲಿ ನಾಟತಕ್ಕಂಥದ್ದು ಸಮಯ ಇದು. ಸಾಕಷ್ಟು ಪಾಲಕರು ಅನಿವಾರ್ಯವಾಗಿ ಇಲ್ಲಿ ಅಟೆಂಡ್ ಆಗಕ್ಕಾಗಿಲ್ಲ. ಹಾಗಿದ್ದಾಗ್ಯೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಶಾಲೆಯ ಎಲ್ಲಾ ಪಾಲಕರಿಗೆ, ಅದರಲ್ಲೂ ರೈತ ಪಾಲಕರಿಗೆ ನಮ್ಮ ಶಾಲೆಯ ವತಿಯಿಂದ, ಲಿಟ್ಲ್ ಹಾರ್ಟ್ ಸ್ಕೂಲ್ ನ ವತಿಯಿಂದ, ಭಾರತ ರತ್ನ ಸರ್ ಎಂ.ಎ. ಎಜುಕೇಶನ್ ಸೊಸೈಟಿಯ ವತಿಯಿಂದ, ಎಲ್ಲಾ ಶಿಕ್ಷಕ ವೃಂದದ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತಿನ ಬೆನ್ನೆಲುಬು ರೈತರು. ಆ ರೈತರನ್ನ ಕೇವಲ ರೈತ ದಿನಾಚರಣೆ ಒಂದೇ ದಿವಸವಷ್ಟೇ ಗೌರವಿಸ್ತಕ್ಕಂಥದ್ದಲ್ಲ, ನಮಗೆ ಮುಖ್ಯವಾಗಿ ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿರತಕ್ಕಂತ ರೈತಾಪಿ ವರ್ಗ, ನಮ್ಮ ಶಾಲೆಯ ಪಾಲಕರು ರೈತರಂತ ಅಷ್ಟೇ ಹೇಳ್ತಾ ಇಲ್ಲ, ಎಲ್ಲಾ ರೈತ ವರ್ಗದವರಿಗೂ ಕೂಡ ಗೌರವಿಸ್ತಕ್ಕಂತ, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ನೀವು ಇಟ್ಕೊಳ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕು. ಮುಖ್ಯವಾಗಿ ಸರ್ಕಾರ ಕಣ್ತರಬೇಕು ರೈತರು ಅನುಭವಿಸ್ತಕ್ಕಂಥ ಕಷ್ಟಗಳಿಗೆ. ಅವರಿಗೆ ಹಲವಾರು ರೀತಿಯಿಂದ ಯೋಜನೆಗಳಿಗೆ ಮಾಡಿದ್ದಾಗ್ಯೂ ಕೂಡ ಎಷ್ಟೋ ಯೋಜನೆಗಳು ಅವರ ಕೈಗೆ ಮುಟ್ತಾ ಇಲ್ಲ. ಮುಖ್ಯವಾಗಿ ಸಾಕಷ್ಟು ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ, ಸಾಕಷ್ಟು ಹಣ ಮಾಡಿರ್ತಾರೆ, ಗದ್ದೆಗಳನ್ನ ತಗೊಳ್ತಾರೆ, ರೈತರಿಗೆ ಗುತ್ತಿಗೆ ಕೊಟ್ಟಿರ್ತಾರೆ. ಪಾಪ ಅವನಿಗೆ ಎಷ್ಟು ಲಾಸ್ ಆದ್ರೂ ಕೂಡ ತಾನು ಹೊತ್ಕೊಂಡಿರ್ತಕ್ಕಂಥ ಗುತ್ತಿಗೆಯನ್ನು ಕೊಡ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ಕೂಡ ಅವರನ್ನ ಗುರುತಿಸಬೇಕು, ಸರ್ಕಾರನು ಕೂಡ ಅವರನ್ನ ಗುರುತಿಸಿ ಹೆಚ್ಚಾಗ್ತಕ್ಕಂಥ ಕೆಲಸ ಮಾಡ್ಬೇಕು, ಅವರಿಗೆ ಸಹಕಾರ ನೀಡಬೇಕು. ಆ ನಿಟ್ಟಿನಲ್ಲಿ ಎಲ್ಲಾ ವಿಧದಲ್ಲಿಯೂ ಕೂಡ ಅವರಿಗೆ ಸರ್ಕಾರ ಸಹಾಯ ಮಾಡಿದಲ್ಲಿ ಖಂಡಿತವಾಗಿಯೂ ರೈತಾಪಿ ಕೆಲಸಕ್ಕೆ ಹೋಗ್ತಕ್ಕಂಥ ಮಕ್ಕಳು ಇನ್ನು ಸಾಕಷ್ಟು ಮುಂದಿನ ಪೀಳಿಗೆಯಲ್ಲಿ ಉಟ್ಕೊಳ್ತಾರೆ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸೋಮು, ಶಿಕ್ಷಕರು ಸಹ ಅವ್ರ ಜೊತೆ ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತೀವಿ. ಸೋಮು, ಎಲ್ಲಿ ನೇಗಿಲ ಹಿಡಿದ ಹೊಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವಯ್ಯ ಪರಸಾಧನವು, ಕಷ್ಟದೊಳೆನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳ ದಿಸಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಾಳಿತು ನಂಬಿ ನಾಗರೆ ಕತ್ತಿಸಿರಿ ಮಣ್ಣಿನ ನೇಗಿಲ ನಾಶಯದಿ, ನೇಗಿಲ ಹಿಡಿ
ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರೆಯದ ನೇಗಿಲ ಯೋಗಿ ಲೋಕಕ್ಕೆ ಅಂದವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕಲಿಸದೆ ದುಡಿವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಇವತ್ತಿನ ದಿನ ಏನಂದ್ರೆ ರಾಷ್ಟ್ರೀಯ ರೈತ ದಿನಾಚರಣೆ. ದೇಶಾದ್ಯಂತ ರಾಷ್ಟ್ರೀಯ ರೈತ ದಿನಾಚರಣೆ ನಾವೆಲ್ಲರೂ ಆಚರಿಸ್ತಿದ್ದೇವೆ. ಬಟ್ ನಾವೆಂದ್ರೆ ಬೇರೆ ಸ್ಕೂಲಲ್ಲೆಲ್ಲ ನೋಡಿದಾಗ ಬರೀ ಟೀಚರ್ಸ್ ಡೇ ಆಯ್ತು, ಚಿಲ್ಡ್ರನ್ಸ್ ಡೇ ಆಯ್ತು, ಡಾಕ್ಟರ್ಸ್ ಡೇ, ಇಂಜಿನಿಯರ್ಸ್ ಡೇ ಆ ತರ ಆಚರಿಸ್ತಾರೆ. ಬಟ್ ಈ ಸ್ಕೂಲು ವಿಶೇಷವಾಗಿ ಅಂದ್ರೆ ಎಲ್ಲಾ ಆಚರಣೆಗಳನ್ನು ಸಂಭ್ರಮದಿಂದ ಆಚರಿಸ್ತಾರೆ. ರೈತ ದಿನಾಚರಣೆ ಕಡ್ಡಾಯವಾಗಿ ಎಲ್ಲ ಸ್ಕೂಲಲ್ಲೂ ಆಚರಣೆ ಮಾಡ್ಬೇಕು. ಅದು ಈ ಸ್ಕೂಲ್ ಮಾಡ್ತಿದೆ. ಥ್ಯಾಂಕ್ ಯು. ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರಿನ್ಸಿಪಲ್ ಸರ್ಗೆ, ಪ್ರಿನ್ಸಿಪಲ್ ಮೇಡಮ್ಗೆ. ಯಾಕಂದ್ರೆ ಬಹಳ ಸ್ಕೂಲಲ್ಲಿ ರೈತರ ದಿನಾಚರಣೆ ಯಾರು ಆಚರಿಸಲ್ಲ. ಬಟ್ ಮಕ್ಕಳಿಗೆ ಗೊತ್ತಾಗಬೇಕು ಕೃಷಿ ಅಂದ್ರೆ ಏನು, ರೈತ ಅಂದ್ರೆ ಯಾರು, ರೈತರದ ಕೆಲಸ ಏನು, ಏನ್ ಜವಾಬ್ದಾರಿ ಅಂತೇಳಿ. ಯಾಕಂದ್ರೆ ನಮ್ಮ ಭಾರತ ದೇಶ ನಿಂತಿರೋದೇ ಕೃಷಿ ಮೇಲೆ. ನಮ್ಮ ಭಾರತ ದೇಶದ ಮುಖ್ಯವಾಗಿ ಅಂದ್ರೆ 70% ಕೃಷಿ ಮೇಲೆ ಆಧಾರಿತ ಆಗಿದೆ. ಅಂದ್ರೆ ರೈತ, ಕೃಷಿ ಅಂದ್ರೇನೆ ರೈತ. ರೈತ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದ್ಬೇಕಂದ್ರೆ ಅದು ಕೃಷಿಯಿಂದ ಮಾತ್ರನೇ ಸಾಧ್ಯ. ಸೊ ರೈತರು ಯಾವಾಗ ಅಭಿವೃದ್ಧಿ ಹೊಂದುತ್ತಾರೆ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಸೊ ಅಂದ್ರೆ ರೈತರು ಮುಖ್ಯವಾಗಿ ಅವರು ಆರ್ಥಿಕವಾಗಿ ಸಬಲರಾಗಬೇಕು. ಆಗ ಮಾತ್ರ ನಮ್ಮ ದೇಶ ಮುಂದೆ ಬರ್ಲಿಕ್ಕೆ ಸಾಧ್ಯ. ಇವತ್ತಿನ ದಿನ ರೈತ ದಿನಾಚರಣೆ ನಾವೆಲ್ಲ ಯಾಕೆ ಆಚರಿಸ್ತಿದೀವಿ ಅಂದ್ರೆ ಆಲ್ರೆಡಿ ಸರ್ ಹೇಳಿದ್ದಾರೆ, ಚರಣ್ ಚೌಧರಿ ಸಿಂಗ್ ಅಂತ ಹೇಳಿ. ಅವರು ನಮ್ಮ ದೇಶದ 5ನೇ ಪ್ರಧಾನ ಮಂತ್ರಿ ಆಗಿದ್ರು, ಮಾಜಿ 5ನೇ ಪ್ರಧಾನ ಮಂತ್ರಿ ಆಗಿದ್ರು. ಅವರು ಜನ್ಮದಿನ ಇವತ್ತಿನ ದಿನ ಅಂದ್ರೆ ಅವರು ಜನ್ಮದಿನದ ಪ್ರಯುಕ್ತವಾಗಿ ರೈತರ ದಿನಾಚರಣೆ ಅನ್ನ ಆಚರಿಸ್ತಿದ್ದಾರೆ. ಯಾಕಂದ್ರೆ ಅವರಿಗೆ ರೈತರಂದ್ರೆ ಅಚ್ಚುಮೆಚ್ಚು. ಮತ್ತೆ ಅವರು ಒಬ್ರ ರೈತರ ಮುಖಂಡರು ಆಗಿದ್ರು ಸಹ. ಸೊ ಅವರು ಜನ್ಮದಿನದ ಪ್ರಯುಕ್ತ ಇವತ್ತಿನ ದಿನ ರೈತ ದಿನಾಚರಣೆ ನಾವೆಲ್ಲರೂ ಹೆಮ್ಮೆಯಿಂದ ಆಚರಿಸ್ಬೇಕು. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಇದೆ, ಇಫ್ ಯು ಏಟ್ ಟುಡೇ, ಅಂದ್ರೆ ನಾವಿವತ್ತು ಊಟ ಮಾಡಿದೀವಿ ಅಂದ್ರೆ ಅದು ಒಬ್ಬ ರೈತ ಇಂದಾನೆ ಸಾಧ್ಯ. ಸೊ ರೈತ ಇಲ್ಲ ಅಂತಂದ್ರೆ ಊಟ ಇಲ್ಲ, ಭವಿಷ್ಯ ಇಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೇಕು ರೈತರಂದ್ರೆ ಎಷ್ಟು ನಮ್ಮ ದೇಶದಲ್ಲಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತೇಳಿ. ಬೇರೆ ದೇಶದಲ್ಲೆಲ್ಲ ಬಹಳ ಟೆಕ್ನಾಲಜಿ ಇದಾವೆ, ಬಟ್ ನಮ್ ದೇಶದಲ್ಲಿ ಊಟ ಅನ್ನ ಅಕ್ಕಿ ಬೆಳಿಬೇಕು ಅಂತಂದ್ರೆ ರೈತನೇ ಬೇಕು. ಕಾಳು ಕಡಿಗಳೆಲ್ಲ ಬೆಳಿಬೇಕಂದ್ರೆ ರೈತನೇ ಬೇಕು. ಸೊ ರೈತರನ್ನ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ಮತ್ ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಇದೆ, ಅಂದ್ರೆ ಒಬ್ಬ ಮನುಷ್ಯನ್ಗೆ ಲೈಫ್ ಅಲ್ಲಿ ಒಂದ್ಸರಿ ಡಾಕ್ಟರ್ ಬೇಕಾಗ್ತಾರೆ, ಟೀಚರ್ ಬೇಕಾಗ್ತಾರೆ, ಇಂಜಿನಿಯರ್ಸ್ ಬೇಕಾಗ್ತಾರೆ. ಬಟ್ ಒಂದು ದಿನಕ್ಕೆ 3 ಸರಿ ರೈತರು ಬೇಕೇ ಬೇಕು. ನಾವು ಟಿಫನ್ ಮಾಡ್ತೀವಿ, ಊಟ ಮಾಡ್ತೀವಿ, ರೈತರು ದಿನ ರಾತ್ರಿ ಊಟ ಮಾಡ್ತೀವಿ. ಸೊ ರೈತಕ್ಕೆ 3 ಸರಿ ನಾವು ರೈತರನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ಸೊ ರೈತರು ನಮ್ಗೆ ಎಷ್ಟು ಮುಖ್ಯ ಅಂತ ನಿಮಗ್ ಗೊತ್ತಿದೆ, ಈಗ ಗೊತ್ತಾಗ್ತಿದೆ ಅನ್ಸುತ್ತೆ. ಇಲ್ಲೆಲ್ಲ ರೈತರೆಲ್ಲ ಕೂತಿದ್ದಾರೆ, ಅವರು ಥ್ಯಾಂಕ್ ಯು. ರೈತರು ಅವರಿಗೆ ಕೋಟಿ ಕೋಟಿ ನಮನಗಳು ಸಲ್ಲಿಸಿದ್ರು ನಮ್ಮ ಅದು ಆಗಲ್ಲ. ಕೋಟಿ ಕೋಟಿ ನಮನಗಳು ರೈತರಿಗೆ. ಯಾಕಂದ್ರೆ ಇವತ್ತು ರೈತರು ಬಿಸಿಲು ಅನ್ನದೇ, ಚಳಿ ಅನ್ನದೇ, ಮಳೆ ಅನ್ನದೇ ದುಡಿತಾರೆ. ಬಟ್ ನಾವ್ ಹಂಗಲ್ಲ, ನಾವೆಲ್ಲ ಕೆಲಸ ಮಾಡೋದು ಹವರ್ಸ್ ಅಲ್ಲಿ ಕೆಲಸ ಮಾಡ್ತೀವಿ, ತಾಸುಗಳಲ್ಲಿ. ಬಟ್ ರೈತರು ಹಂಗಲ್ಲ, ಎಕರ್ಸ್ ಅಂದ್ರೆ ಎಕರೆ ಗಟ್ಲೆ ಕೆಲಸ ಮಾಡ್ತಾರೆ. ಅವರಿಗೆ ನಮಗಾದ ಸಂಬಳ ಬರುತ್ತೆ, ಅವ್ರಿಗೆ ಸಂಬಳ ಬರಲ್ಲ.
ಯಾವುದೇ ಒಂದು ನಿಸ್ವಾರ್ಥ ಸೇವೆ, ಅಂದ್ರೆ ನಿಸ್ವಾರ್ಥ ಸೇವೆ ಅಂತಾರೆ ಅದಕ್ಕೆ. ಇಡೀ ದೇಶಕ್ಕೆ ಅನ್ನ ಕೊಡ್ತಾರೆ. ಸೊ ರೈತರು ಅಂತಂದ್ರೆ ನಿಮ್ಗೆ ಎಷ್ಟು ಹೆಮ್ಮೆ ಇರ್ಬೇಕಂತೇಳಿ ನಾನು ಈಗ ಈ ಒಂದು ಇದ್ರಲ್ಲಿ ಹೇಳ್ತೇನೆ. ಓಕೆ, ರೈತರ ದಿನಾಚರಣೆ ಅಂದ್ರೆ ಇವತ್ತು ನಾವು ರೈತರಿಗೆ ಯಾಕೆ ಆಚರಿಸ್ತಿದೀವಿ ಅಂದ್ರೆ ರೈತರದ್ದು ಕೆಲಸ ನಾವು ತ್ಯಾಗ ಸ್ಮರಿಸ್ಬೇಕು. ಅವರು ಎಷ್ಟು ನಮ್ಮ ದೇಶಕ್ಕೆ ಮುಖ್ಯವಾಗಿದ್ದಾರೆ ಅಂತೇಳಿ. ಸೊ ಇವತ್ತಿನ ದಿನ ಅವರಿಗೆ ಒಂದು ಗೌರವ ಸಲ್ಲಿಸೋಣ. ಯಾವ ರೀತಿ ಗೌರವ ಸಲ್ಲಿಸ್ಬೇಕಂತಂದ್ರೆ ನಾವೇನ್ ಊಟ ಮಾಡ್ತೀವಲ್ಲ ಅದನ್ನ ಯಾವ ಮಕ್ಕಳು ವೇಸ್ಟ್ ಮಾಡ್ಬಾರ್ದು. ಮಕ್ಕಳೇ ಕೇಳಿಲಿ, ಯಾವ ಮಕ್ಕಳು ಅನ್ನನ ಚೆಲ್ಲದಾಗ್ಲಿ ಮಾಡ್ಬಾರ್ದು. ಅಂದ್ರೆ ಇವತ್ತಿನ ನಾವು ಅದನ್ನ ಅನ್ನ ಚೆಲ್ಲಿಲ್ಲ ಅಂದ್ರೆ ರೈತರಿಗೆ ನಾವು ಗೌರವ ಕೊಟ್ಟಂಗೆ. ಸೊ ದಯವಿಟ್ಟು ಇನ್ಮೇಲಿಂದ ಯಾವ ಮಕ್ಕಳು ವೇಸ್ಟ್ ಮಾಡ್ಬಾರ್ದು. 1 kg ಅಕ್ಕಿ ಬೆಳಿಲಿಕ್ಕೆ 5,000 ಲೀಟರ್ ಬೇಕಾಗುತ್ತೆ ನೀರು. ಸೊ ಅಂದ್ರೆ 3 ತಿಂಗಳ ಶ್ರಮ ಪಟ್ರೆ ಅಕ್ಕಿ ಬರುತ್ತೆ. ಬಟ್ ನಾವ್ ಅದನ್ನ 1 ಸೆಕೆಂಡ್ ಅಲ್ಲಿ ಚೆಲ್ಬಿಟ್ಟು ಹಾಳು ಮಾಡ್ತೀವಿ. ಸೊ ಈ ರೀತಿ ಅನ್ನನ ಆಯ್ತು, ಊಟನ ಆಯ್ತು, ಯಾರು ವೇಸ್ಟ್ ಮಾಡ್ಬಾರ್ದು. ಆಯ್ತಾ? ಮಾಡ್ತೀರಾ? ಊಟ ವೇಸ್ಟ್ ಮಾಡ್ತೀರಾ? ಮಾಡಲ್ಲ. ಯಾರು ವೇಸ್ಟ್ ಮಾಡ್ಬಾರ್ದು. ಗೊತ್ತಲ್ಲ ರೈತರು ಎಷ್ಟು ಕಷ್ಟಪಟ್ಟು ಬೆಳಿತಾರಂತೆ. ಹಗಲು ಅನ್ನದೆ ರೈತರು, ಚಳಿ ಅನ್ನದೆ, ಬಿಸಿಲು ಅನ್ನದೆ, ಮಳೆ ಅನ್ನದೆ ಕೆಲಸ ಮಾಡ್ಬಿಟ್ಟು ನಮಗೆ ಅನ್ನ ಕೊಡ್ತಾರೆ. ಸೊ ಹಂಗಾಗಿ ಆ ಮಕ್ಕಳು ಊಟ ವೇಸ್ಟ್ ಮಾಡಬಾರ್ದು. ಮತ್ತೆ ರೈತರಿಗೆ ಎಲ್ಲ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಸಿಗ್ಲಿ, ಅವರು ಬೆಳೆದಿರ್ತಕ್ಕಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಲಿ. ರೈತರಿಗೆ ನಮ್ಮ ಸರ್ಕಾರ ಇದೆ. ಸೊ ಸರ್ಕಾರ ಕೃಷಿ ಇಲಾಖೆ ಅಂತ ಇದೆ. ಕೃಷಿ ಇಲಾಖೆಯಿಂದ ರೈತರಿಗೆ ಹಲವಾರು ಯೋಜನೆಗಳಿದೆ. ಬೀಜ ವಿತರಣೆ ಮಾಡ್ತೀವಿ, ಗೊಬ್ಬರ ವಿತರಣೆ ಮಾಡ್ತೀವಿ, ಕೃಷಿ ಯಾಂತ್ರೀಕರಣ ಅಂತ ಇದೆ, ಕೃಷಿ ಸಂಸ್ಕರಣೆ ಅಂತೇಳಿ ಹಲವಾರು ಯೋಜನೆಗಳಿದಾವೆ. ಸೊ ರೈತರು ಎದೆಗುಂದದೆ ನಾವು ಅವ್ರ ಪರವಾಗಿ ಕೃಷಿ ಇಲಾಖೆ ಇದೆ, ಅವ್ರ ಸಪೋರ್ಟ್ಗೆ ಕೃಷಿ ಇಲಾಖೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಜವಾನ್, ಜೈ ಕಿಸಾನ್. ನಮಸ್ಕಾರ, ನನ್ನ ಹೆಸರು ಚನ್ನಬಸವ. ರೈತನೆನ್ನುವುದಕ್ಕೆ ಪಡಬೇಡ ಅವಮಾನ, ವ್ಯವಸಾಯ ಮಾಡಲು ಬೇಡ ಬಿಗುಮಾನ, ಬದಲಾಯಿಸಬೇಕು ದೇಶದ ಹವಾಮಾನ, ರೈತರಿಗೆ ಸಿಗಬೇಕು ದೊಡ್ಡ ಬಹುಮಾನ ಎಂದು ಹೇಳುತ್ತಾ ಎಲ್ಲ ರೈತರಿಗೆ ನನ್ನದೊಂದು ಸಲಾಂ. ಭಾರತ ಕೃಷಿ ಪ್ರಧಾನವಾದ ದೇಶ. 60% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಭಾರತದ 5ನೇ ಪ್ರಧಾನಿಯಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾದ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತ ದಿನವಾಗಿ ಆಚರಿಸುತ್ತೇವೆ. ಈ ದಿನವನ್ನು ಕಿಸಾನ್ ದಿನವೆಂದು ಕರೆಯುತ್ತೇವೆ. 2001ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ರೈತ ದಿನವನ್ನು ಆಚರಿಸಿದರು. ರೈತರು ನಮಗೆ ಅನ್ನ ನೀಡುವ ಅನ್ನದಾತರು. ರೈತರು ನಮ್ಮ ದೇಶದ ಬೆನ್ನೆಲುಬು. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೇನು, ಅನ್ನ ತಿನ್ನುವುದಕ್ಕೆ ತಲೆ ತಗ್ಗಿಸಲೇಬೇಕು. ನಮಗೆ ತುತ್ತು ಕೊಟ್ಟು ಪೋಷಿಸುವ ಸಾಹುಕಾರ ರೈತ. ಬೆಳೆಗಳಿಗೆ ಜನ್ಮ ನೀಡುವ ಜನ್ಮದಾತ ರೈತ. ರೈತನಿದ್ದರೇನೇ ಬೆಳಕು, ರೈತನಿದ್ದರೇನೇ ಬದುಕು. ಅನ್ನದಾತೋ ಸುಖೀ ಭವ. ಧನ್ಯವಾದಗಳು. ಈ ಶಾಲೆಯು ಹೆಚ್ಚು ಇನ್ನು ಈ ತರ ಕಾರ್ಯಕ್ರಮಗಳನ್ನು ನಡೆಸಲು ಹಾಗೂ ಮುಂದೆ ಬರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳಲ್ಲಿ ರೈತರನ್ನು ಮುಂದೆ ಇರುವಂತಹ ಸ್ಥಳಗಳಿಗೆ ಅನುಕೂಲ ಮಾಡಿಕೊಡಿ ಹಾಗೂ ರೈತರ ಅವರ ಗುಣಗಳು ಹಾಗೂ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಮಕ್ಕಳಿಗೆ ಕೂಡ ರೈತರಿಗೆ ಅನುಕೂಲ ಆಗತಕ್ಕಂಥ ಎಲ್ಲಾ ಸವಲತ್ತುಗಳನ್ನು ತಿಳಿಸಬೇಕು ಹಾಗೂ ಕೃಷಿಯಲ್ಲಿರ್ತಕ್ಕಂಥ ವ್ಯವಸಾಯವನ್ನು ಯಾವ ರೀತಿ ನಡೆಸಿಕೊಡ್ಬೇಕು ಅನ್ನೋದನ್ನು ಕೂಡ ತಾವು ಮನವರಿಕೆ ಮಾಡಿಕೊಡ್ಬೇಕಾಗಿ ತಮ್ಮ ಗುರುಗಳಲ್ಲಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ. ಜೈ ಜವಾನ್, ಜೈ ಕಿಸಾನ್. ನಮಸ್ಕಾರ, ನನ್ನ ಹೆಸರು ಅಂಕುಶ್. ರೈತರು ಭಾರತದ ಬೆನ್ನೆಲುಬು. ಭಾರತ ಕೃಷಿ ಪ್ರಧಾನ ದೇಶವಾಗಿದೆ. ನಮ್ಮ ದೇಶದಲ್ಲಿ 60% ಜನರು ರೈತರು ಇದ್ದಾರೆ. ರೈತರ ದಿನವನ್ನು ಆಯ್ಕೆ ಮಾಡಲು ಕಾರಣವೇನೆಂದರೆ ಈ ದಿನ ಭಾರತದ ಜನಪ್ರಿಯ ರೈತ ಮುಖಂಡ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿದ ದಿನವನ್ನು ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮುಖ್ಯವಾಗಿ ರೈತರು ಸಮಾಜಕ್ಕೆ ನೀಡುವ ಕೊಡುಗೆಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದೇ ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ಧನ್ಯವಾದಗಳು.
ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಯಶ್ವಂತ್. ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರು ನಮಗೆ ಅನ್ನ ನೀಡುವ ಅನ್ನದಾತರು. ಬೆಳಗಿನಿಂದ ರಾತ್ರಿವರೆಗೆ ಬಿಸಿಲಿನಲ್ಲಿ ದುಡಿದು ನಮಗೆ ಆಹಾರ ಒದಗಿಸುತ್ತಾರೆ. ಮಳೆ ಬಿಸಿಲು ಚಳಿ ಎನ್ನದೆ ಹಗಲಿರುಳು ಶ್ರಮಿಸಿ ಭೂಮಿಯನ್ನು ಉಳುಮೆ ಮಾಡುತ್ತಾರೆ. ಜನರ ಹಸಿವಿಗೆ ಅನ್ನ ನೀಡುವರು ನಾವು. ಪ್ರಾಣಿ ಪಕ್ಷಿಗಳಿಗೆ ಕಾಳು ಕೊಟ್ಟವರು ನಾವು. ದನ ಕರುಗಳಿಗೆ ಮೇವು ಕೊಟ್ಟವರು ನಾವು. ನಾಡ ಕಾಯುವವರು ನಾವು. ಭೂಮಿ ತಾಯಿಯ ಹೆಮ್ಮೆಯ ಪುತ್ರರು. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ತೇಜು. ನೇಗಿಲು ಭೂಮಿಯನ್ನು ಉಳುವ ಸಾಧನ. ನೇಗಿಲು ಬೇಸಾಯಕ್ಕೆ ಬೇಕೇ ಬೇಕು. ಇದನ್ನು ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ. ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದಾರೆ. ನೇಗಿಲು ದೇವರಂತೆ ಪೂಜಿಸುತ್ತಾರೆ. ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ದರೂ ಅನ್ನವನ್ನು ಆನ್ಲೈನ್ನಲ್ಲಿ ಬೆಳೆಯಲಾಗುವುದಿಲ್ಲ. ಅದು ರೈತರ ಬೆವರಿನಿಂದ ಮಾತ್ರ ಸಾಧ್ಯ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಅಗಸ್ತ್ಯ. ಚಳಿಗಿ ರೈತರು ಬಳಸುವ ಸಾಧನ. ಇದನ್ನು ಭೂಮಿಯನ್ನು ಸಮ ಮಾಡಲು ನೀರು ಹಾಯಿಸಲು ಬಳಸುತ್ತಾರೆ. ಧನ್ಯವಾದಗಳು. ನಾನು ಗುಡುಗೋಲ್ ಬಗ್ಗೆ ಹೇಳುತ್ತೇನೆ. ಗುಡುಗೋಲ್ ರೈತರ ಬಳಸುವ ಸಾಧನ. ಇದನ್ನು ಮೇವನ್ನು ಕೊಯ್ಯಲು ಬೇಳೆ ಬಳಸುತ್ತಾರೆ. ಧನ್ಯವಾದಗಳು. ನಮಸ್ತೆ. ನನ್ನ ಹೆಸರು ಗೌತ. ಹೆಣ್ಣು ನೋಡಬೇಕು ಅಂದರೆ ಇರಬೇಕಂತೆ ಜಮೀನು. ಆದರೆ ರೈತನಾಗಿರಬಾರದಂತೆ ಅವನು. ವ್ಯವಸಾಯ ಮಾಡುವ ಯೋಜನೆಯ ಗತಿಯೇನು? ಯಂತ್ರೋಪಕರಣ ಅನುಪಸ್ಥಿತಿ ಇದೇನು? ಬಲಪ್ರವಾಹ ಸಾಲಗಳ ಹೇಗೆ ತಡೆಯುವನು? ಧನ್ಯವಾದಗಳು. ಹೆಸರು ಶಯಾನ್. ಇದು ಪಿಕಾಸಿ ರೈತರ ಬೆಳೆಸುವ ಸಾಧನ. ಇದನ್ನು ನೆಲ ಅಗೆಯಲು ಬೆಳೆಸುತ್ತಾರೆ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ನೈನಾ ಐಲಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರೈತರ ದಿನಾಚರಣೆಯ ಶುಭಾಶಯಗಳು. ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರಕವಿ ಕುವೆಂಪುರವರು ರೈತರ ಬಗ್ಗೆ ನೇಗಿಲ ಯೋಗಿ ಎಂಬ ಪದ್ಯವನ್ನು ಬರೆದಿದ್ದಾರೆ. ರೈತರಿಗೊಂದು ನನ್ನ ಕವನ. ದೇಶದ ಗಡಿ ಕಾಯಲು ಹೋದರೆ ಸೈನಿಕ. ಅನ್ನ ನೀಡುವ ರೈತನೇ ದೇಶದ ಪೋಷಕ. ಕಣ್ಣೀರಿಗಿಂತಲೂ ಶ್ರೇಷ್ಠ ರೈತರ ಬೆವರಿನ ಕಾಯಕ. ದೇಶದ ಬೆನ್ನೆಲುಬಾಗಿ ನಿಂತಿಯನಿ ಸಾಧಕ. ಧನ್ಯವಾದಗಳು. ಈ ಶಾಲೆಯಲ್ಲಿ ರೈತರಂದ್ರೆ ಏನಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅಂತ ಒಂದು ರೈತರನ್ನ ಗುರ್ತಿಸಿ ಈ ದಿನಾಚರಣೆಯನ್ನು ಈ ಶಾಲೆಯ ಮುಂದೆ ಮುಖ್ಯ ಒಂದು ಕಾರ್ಯಕ್ರಮವನ್ನಾಗಿ ಮಾಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನು ಸರ್ಗೆ ಹೇಳ್ಬೇಕಾಗ್ತೈತೆ. ಇನ್ನ ಮುಂದೆ ನಮಗೆ ಅಷ್ಟು ಮಾತಾಡೋದಕ್ಕೆ ಬರೋದಿಲ್ಲ. ಆದ್ರೂ ನಮ್ಮಂತ ರೈತರನ್ನ ಇಂಥ ಸ್ಟೇಜ್ ಮೇಲೆ ಕರೆದು ಗುರುತಿಸಿದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇವೆ. ಥ್ಯಾಂಕ್ ಯು. ರೈತರ ಕಷ್ಟ ಅಂತಾರೆ, ಆದ್ರೆ ಜನಪರ ಯೋಜನೆಗಳು ಸರ್ಕಾರಕ್ಕ ಬರ್ತಾವ ಆದ್ರೂ ಜನಗಳನ್ನು ರೈತ ಆದ್ರೂ ಸ್ವಲ್ಪ ಯೂಸ್ ಮಾಡಕ್ಕೆ ಮೇಲೆ ಎಡವುತ್ತಾನೆ. ಈಗಿನ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಓಲಿ ಬಿಡಪ್ಪ ನಮ್ಮಪ್ಪ ತಂದಾಡ್ತಾನ ಅವ್ರು ಮಾಡ್ತಾರೆ. ಒಂದ್ ಅಕ್ಕಿ ನೆಲ್ಲು ಬೆಳಿಬೇಕಂದ್ರೆ 6 ತಿಂಗಳ ಕಷ್ಟ ಪಡ್ಬೇಕಾಗ್ತದೆ. ಅದನ್ನ ವೇಸ್ಟ್ ಮಾಡಿದ 5-10 ನಿಮಿಷ ಆಗಲ್ರಿ. ಫಂಕ್ಷನ್ಗಳಲ್ಲಿ ಎಲ್ಲೇ ನೋಡ್ತೀರಿ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರ. ಅದನ್ನ ಸರಿಯಾಗಿ ಯೂಸ್ ಮಾಡೋದು ಗೊತ್ತಿರಂಗಿಲ್ಲ. ಇವಾಗ ನೋಡ್ರಿ ಅಮೆರಿಕ ಅಂತ ದೇಶಗಳಲ್ಲಿ 100 ಎಕರೆ ಹೊಲ ಇರ್ತೈತೆ ಅಲ್ಲಿ ಮಾಡೋರಿಲ್ಲ. ಮುಂದೊಂದ್ ದಿನ ನಮ್ ದೇಶದಾಗ ಏನ್ ಪರಿಸ್ಥಿತಿ ಬರ್ತದಂದ್ರೆ 50,000 ಲಕ್ಷ ಕೊಟ್ಟು ಗೌರ್ಮೆಂಟ್ ಜಾಬ್ ಹೆಂಗ್ ಮಾಡ್ತಾರ ಹಂಗ್ ಹೊಲ ಮಾಡಕ್ ಅಲ್ಲಿ ಕೊಡಕ್ ಕುಂತಿದ್ದಾರೆ. ಅಮೆರಿಕದ ಸಾರಿ ಪರಿಸ್ಥಿತಿ ನಮ್ ದೇಶಕ್ಕೆ ಮುಂದೊಂದ್ ದಿನ ಬರ್ತೈತೆ ನೋಡ್ರಿ. ಸ್ವತಂತ್ರ ನಂತರ ದಿನಗಳಲ್ಲಿ ಪಂಚವಾರ್ಷಿಕ ಯೋಜನೆ ಅಂತ ಮೊದಲು ಕೃಷಿಗೆ ಇದು ಕೊಡ್ತಿದ್ರು, ಬೆಲೆ ಕೊಡ್ತಾರ. ಆ ನಂತರ ದಿನಮಾನಗಳಲ್ಲಿ ಪಂಚವಾರ್ಷಿಕ ಯೋಜನೆ ಬಂದಂಗೆಲ್ಲ 5 ವರ್ಷ ಕೈಗಾರಿಕೆ ಅದು ಇದಂತ ಬೇರೆ ವಿಷಯ ಕೊಟ್ರ. ಆಮೇಲೆ ಕೃಷಿಗೆ ಕಡಿಮೆ ಯಾಕೆ ಅಂತ ಬಂದ್ಬಿಡ್ತು. ಅನುದಾನ ಆಯ್ತು ಯಾವ್ದಾಯ್ತು. ಆದಷ್ಟು ಸರ್ಕಾರ ಆಯ್ತು ನಾವು ಜನರು ಆಯ್ತು ಯಾವ್ದಾಯ್ತು ಬೆಳೆ ಆಯ್ತು ಯಾವ್ದಾಯ್ತು ವೇಸ್ಟ್ ಮಾಡಾರ್ದಂಗೆ ಮುಂದಿನ ಜನಮಾನಗಳಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ಆಹಾರನ ಉಳಿಸುವ ವ್ಯವಸ್ಥೆನ ಮಾಡ್ಬೇಕು. ನೋಡ್ರಿ ಯಾವ್ದೇ ದೇಶದಲ್ಲಿ ಯುದ್ಧ ಆಗ್ತಿರ್ತೈತೆ, ಯುದ್ಧ ಆದಾಗ ಊಟದ ವ್ಯವಸ್ಥೆ ಸಿಗಲ್ಲ.
ಹೆಲಿಕಾಪ್ಟರ್ನಾಗ ಫ್ಲೈಟ್ನಾಗ ಬಂದು ಹೋಗ್ತಿರ್ತಾರೆ ಜನರು. ಆ ಬ್ರೆಡ್ಗೆ ಬಿಸ್ಕೆಟ್ಗೆ ಬಿದ್ದು ಆರ್ಸ್ಕೊಂಡ್ ತಿಂದಿರ್ತಾರ. ಅವಾಗ ಗೊತ್ತಾಗ್ತ ಹಸುವಿನ ಬೆಲೆ ಏನಂಬೋದ. ಆದಷ್ಟು ಮುಂದಿನ ಪೀಳಿಗೆನೂ ಆಹಾರನ ಉಳಿಸೋದು, ಮುಂದಿನ ನಮ್ಮ ಜನಾಂಗಕ್ಕೆ ಆಹಾರ ಉಳಿಸಿ ಬೆಳೆಸ್ಕೊಂಡು ನಮ್ಮ ದೇಶನ ಸಮೃದ್ಧತೆ ವಯನ ಅಂತಂದು ನಾನು ರೈತರ ದಿನಾಚರಣೆ ಶುಭಾಶಯ ಹೇಳುತ್ತಾ ಒಂದೆರಡು ಮಾತನ್ನು ಮುಗಿಸ್ತಿದ್ದೇನೆ. ಅದಕ್ಕೆ ಕಾರಣ ರೈತರು. ಅವ್ರಿಗೆ ನಾವು ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲೇಬೇಕು. ಹಾಗೂ ರೈತ ದಿನಾಚರಣೆಯ ಆಚರಣೆ ಮಾಡಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇವತ್ತು ಚೌಧರಿ ಚರಣ್ ಸಿಂಗ್ ರವರ ಹುಟ್ಟುಹಬ್ಬದ ದಿನಾಚರಣೆ ಆಗಿರೋದ್ರಿಂದ, ಕೇವಲ ಹುಟ್ಟುಹಬ್ಬ ಅಲ್ಲ, ಅವರು ರೈತರಿಗಾಗಿ ಶ್ರಮಿಸಿದ್ದಾರೆ. ಎಷ್ಟೋ ಹಲವಾರು ವಿಷಯಗಳನ್ನ ಕುರಿತಾಗಿ ಅವರು ರೈತರಿಗಾಗಿ ಕಾಯ್ದೆಗಳನ್ನ ತಂದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಇವತ್ತೇನು FPO ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಆಗ್ಲಿ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಲೆ ಬೆಂಬಲ ಎನ್ನುವ ಮೊಟ್ಟ ಮೊದಲ ಪದ್ಧತಿಯನ್ನು ಕೂಡ ಜಾರಿಗೊಳಿಸಿ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ತಂದಂತಹ ವ್ಯಕ್ತಿ ಚೌಧರಿ ಚರಣ್ ಸಿಂಗ್ ಅವರು. ಹಾಗೆಯೂ ಕೂಡ ಏನು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಎನ್ನುವ ಪದ್ಧತಿಯನ್ನ ಜಾರಿಗೊಳಿಸಿರ್ತಾರೆ. ಹಾಗೂ ಕೂಡ ಉಳುವವನೇ ಭೂಮಿಯ ಒಡೆಯ ಎನ್ನುವ ಪದವನ್ನು ಕೂಡ ಅವರೇ ಜಾರಿಗೆ ತರ್ತಾರೆ. ಅದನ್ನ ಇಂದಿರಾ ಗಾಂಧಿ ಅವರು ನೆಕ್ಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲೂ ಕೂಡ ಮೊಟ್ಟ ಮೊದಲ ಸ್ಥಾನದಲ್ಲಿದೆ ಭಾರತ ದೇಶ. ಎಣ್ಣೆಕಾಳು ಬೆಳೆಗಳಲ್ಲೂ ಕೂಡ ಭಾರತ ದೇಶ ಮೊದಲನೆಯ ಸ್ಥಾನದಲ್ಲಿದೆ. ಭತ್ತ ಬೆಳೆಯೋದ್ರಲ್ಲಿ 2ನೇ ಸ್ಥಾನ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ನಮ್ಮ ರೈತರು. ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಭತ್ತದ ರಫ್ತು ಕೂಡ ಕಡಿಮೆ ಆಗ್ತಿದೆ. ಇದಕ್ಕೆ ಕಾರಣ ಅಂತಂದ್ರೆ ಹೆಚ್ಚಿನ ಪೆಸ್ಟಿಸೈಡ್ ಬಳಸೋದಾಗ್ಲಿ, ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಏನಾಗಿದೆ, ಕೆಮಿಕಲ್ ಅಂಶ ಕೂಡ ಜಾಸ್ತಿ ಪತ್ತೆ ಆಗಿದೆ. ಈ ಕೆಮಿಕಲ್ ಅಂಶದಿಂದ ಏನಾಗಿದೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಸ್ಥಗಿತಗೊಂಡಿದೆ. ನಾವು ಏನ್ ಮಾಡ್ಬೇಕಂತಂದ್ರೆ ಇತ್ತೀಚೆಗೆ ಇದನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಅಟ್ಲೀಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿಲ್ಲ ಅಂತಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗ್ಲಿ, ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್, ಇದ್ರ ಕಡೆ ನಾವು ಹೆಚ್ಚಿನ ಆಸಕ್ತಿಯನ್ನು ಕೊಡಬೇಕು. ಸೂಕ್ಷ್ಮಾಣು ಜೀವಿಗಳ ಹೆಚ್ಚಿನ ಬಳಕೆಯನ್ನು ಕೂಡ ನಾವು ರೈತರುಗಳು ಪ್ರಾರಂಭ ಮಾಡಬೇಕು. ಇದರಿಂದ ಸುಸ್ಥಿರವಾದಂತಹ ಆರೋಗ್ಯಕರವಾದಂತಹ ಆಹಾರವನ್ನ ಬೆಳೆಯುವತ್ತ ನಮ್ಮ ಚಿತ್ತವಾಗಿರಬೇಕು. ಇಂತಹ ಸಾಧನೆಯನ್ನ ಇಲ್ಲಿ ಕುಂತಿರ್ತಕ್ಕಂತಹ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ರೈತರಾಗಿ ವೈಜ್ಞಾನಿಕವಾಗಿ ಬೆಳೆಗಳನ್ನ ಬೆಳೆಯುವಂತಹ ವಿದ್ಯಾರ್ಥಿಗಳಾಗಬೇಕು ಅಂತೇಳಿ ನಾನು ಹೇಳ್ತಾ ಈ 2 ಮಾತುಗಳನ್ನ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದ. ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ರೈತ ದಿನಾಚರಣೆ ಶುಭಾಶಯಗಳು. ರೈತ ದೇಶದ ಬೆನ್ನೆಲುಬು. ಇವರೇ ನಮ್ಮ ಅನ್ನದಾತ. ನೀವಿರದೆ ನಾವಿರಲು ಸಾಧ್ಯವೇ ಇಲ್ಲ. ನಿಮ್ಮ ರಕ್ಷಣೆ ನಾವು ಹೊಣೆ. ಜೈ ಜವಾನ್ ಜೈ ಕಿಸಾನ್. ಥ್ಯಾಂಕ್ ಯು. Good morning everyone. My name is C. Santoshi. I am studying first standard A section. Today 23 December, National Farmers Day. A Farmers Day is an important person in our country. He grows fruits and vegetables for us. Farmers live very simple life. Early in the morning. Thank you. Now I am going to tell about Lal Bahadur Shastri. He was second Prime Minister of India and introduced Green Revolution.
when he was a prime minister, he gave a slogan, Jai Jawan, Jai Kisan, means hail the soldier, hail the farmer, highlighted his respect both for soldiers and farmers are our heroes. Farmers get up early in the morning and every day work hard to grow crops. Farmers lead a very simple life. We should give respect to the farmer. Thank you. Jai Jawan, Jai Kisan. I am studying in 4th standard C section. Respected teachers, parents and friends. On this Farmers Day, we proudly honor our farmers' parents. They are the hands that feed the nation and inspire our children. We thank them for their dedication and service to society. Thank you. Good morning, everyone. We thank farmers. Farmers grow food for us. We respect and love our farmers. Thank you. Jai Jawan, Jai Kisan. Good morning, everyone. Farmers are our really heroes. They work in sun and rain to feed the nation. Today we felicitate our farmers' parents and thank them for their hard work and dedication. Thank you. Morning, everyone. Farmers are the backbone of our country. They work day and night to grow food for us. We are proud to honor our farmers. ಪ್ರತಿಯೊಂದಕ್ಕೂ ಅದರದೇ ಆದಂತ ದಿನದ ಪ್ರಾಮುಖ್ಯತೆ ಇರುತ್ತೆ. ಇಂಜಿನಿಯರ್ಸ್ ಡೇ, ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಪ್ರತಿಯೊಂದಕ್ಕೂ ಆ ಆಚರಣೆ ಇದ್ದ ಹಾಗೆ ರೈತರಿಗೂ ಕೂಡ ಒಂದು ಆಚರಣೆ ಇದೆ. ಅದೇ ರೈತರ ದಿನಾಚರಣೆ ಅಂತ ಹೇಳಿ. ಆ ರೈತರ ದಿನಾಚರಣೆ ಒಂದೇ ದಿನ ನಾವು ರೈತರನ್ನ ನೆನ್ಪು ಮಾಡ್ಕೊಳ್ಳೋದು, ಒಂದೇ ದಿನ ನೆನ್ಪು ಮಾಡ್ಕೋತೀರಾ? ಪ್ರತಿ ದಿನ ನಾವು ತಿನ್ನುವಂತ ಒಂದೊಂದು ಅಗಳ ಅನ್ನದಲ್ಲಿ ಕೂಡ ಆ ರೈತನ ಶ್ರಮನ ನೋಡ್ತಾ ಇದೀವಿ. ಹೌದೋ ಅಲ್ವೋ? ಎಷ್ಟು ಜನ ಊಟನ ವೇಸ್ಟ್ ಮಾಡ್ತೀರಾ? ಮಧ್ಯಾಹ್ನ ತಂದಿದ್ ಊಟನ. ಒಂದು ಅಕ್ಕಿ ಬೆಳಿಬೇಕು ಅಂದ್ರೆ 6 ತಿಂಗಳ ಕಾಲ ಸಮಯ ತಗೊಳುತ್ತೆ. ಒಬ್ಬ ರೈತನ ಮುಖದಲ್ಲಿ ಆ ಸಂತಸ ಕಾಣುತ್ತೆ. ಬೀಜ ಬಿತ್ತಿದಾಗಿಂದ ಆ ಫಸಲು ಬೆಳೆ ಬಂದಾಗ ಒಬ್ಬ ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನ ಹೊತ್ತು ಹೆತ್ತಾಗ ಕಾಣುವಂತ ಸಂತಸ ಆ ರೈತನ ಮುಖದಲ್ಲಿ ಕಾಣುತ್ತೆ. ಸೊ ಆ ಸಂತಸಕ್ಕೋಸ್ಕರ ಆ ರೈತ 6 ತಿಂಗಳ ಕಾಲ ಪರಿಶ್ರಮ ಪಡ್ತಾನೆ. 6 ತಿಂಗಳ ಪರಿಶ್ರಮವನ್ನ ಎಷ್ಟು ಸುಲಭವಾಗಿ ನನಗೆ ಹೆಚ್ಚಾಯ್ತು ಅಂತ ಹೇಳಿ ಚೆಲ್ ಬಿಡ್ತೀವಿ ಊಟನ. ಪ್ರತಿಯೊಂದು ತುತ್ತನ್ನ ಚೆಲ್ಲೋ ಮುಂಚೆ ಯೋಚನೆ ಮಾಡಿ 6 ತಿಂಗಳ ರೈತನ ಪರಿಶ್ರಮ ಆ ಅನ್ನದಲ್ಲಿದೆ ಅಂತ ಹೇಳಿ. ನೀವು ಚೆನ್ನೋ ಅಂತ ಊಟ ಇನ್ನೊಬ್ಬರಿಗೆ ಹಸುವನ್ನ ನೀಗ್ಸೋ ಅಂತ ಊಟ ಆಗಿರತ್ತೆ. ಅದನ್ನ ಪ್ರತಿಯೊಂದು ಸರಿನೂ ನೆನಪಲ್ಲಿ ಇಟ್ಕೊಳ್ಳಿ. ಕ್ಲಾಸಲ್ಲಿ ಮಕ್ಕಳನ್ನ ನಾವು ಕೇಳ್ತೀವಿ, ಮುಂದೆ ಏನಾಗ್ಬೇಕಿದ್ರು ಅಂತ ಕೇಳಿದ್ರೆ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ ಅಂತ ಹೇಳಿ ಸಾಕಷ್ಟು ಪ್ರೊಫೆಷನ್ ನ ಹೇಳ್ತಾರೆ. ಯಾವೊಬ್ಬ ಮಗುನು ಮುಂದೆ ಬರಲ್ಲ ಎದೆ ತಟ್ಕೊಂಡು ನಾನು ರೈತ ಆಗ್ತೀನಿ ಅಂತ ಹೇಳೋದಕ್ಕೆ. ಯಾಕೆ ಅಂದ್ರೆ 2 ತಾಸು ಬಿಸಿಲಲ್ಲಿ ಕುತ್ಕೊಳಕ್ ಆಗ್ತಿಲ್ಲ ಇವತ್ತು ನಿಮ್ ಕೈನಲ್ಲಿ. ಪ್ರತಿದಿನ ಆ ರೈತ ಹೊಲದಲ್ಲಿ ಬಿಸಿಲು, ಮಳೆ, ಗಾಳಿ ಅಂದ್ರೆ ತನ್ನ ಪರಿಶ್ರಮ ಪಡ್ತಾ ಇದ್ದಾನೆ. ಆ ಪರಿಶ್ರಮನ ನಾವು ಲೆಕ್ಕಿಸ್ತಾನೆ ಇಲ್ಲ ಇವತ್ತಿನ ದಿನ. ಆ ರೈತ ಅನ್ನೋದನ್ನ ಎಲ್ಲೋ ಹಿಂದಿಕ್ ಬಿಡ್ತಾ ಇದೀವಿ. AC ರೂಮ್ ಅಲ್ಲಿ ಕುತ್ಕೊಂಡು 3 ತಾಸು ಕೆಲಸ ಮಾಡಿ ತಿಂಗಳಿಗೆ 3 ಲಕ್ಷ ತಗೊಳ್ಳೋದ್ರಲ್ಲಿ ಇಲ್ಲ ಗ್ರೇಟ್ನೆಸ್. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಅವತ್ತಿನ ದಿನ ಅವರ ಕೈ ಕೆಸರಾಗಿದ್ದ ದಿನನೇ ಇವತ್ತು ಹೊಟ್ಟೆ ತುಂಬಾ ಅನ್ನನ ತಿಂತಾ ಇದೀವಿ. ಪ್ರತಿ ದಿನಾನು ಅವ್ರನ್ನ ನೆನಪಿಸ್ಕೋಬೇಕು. ಆಳಾಗಿ ದುಡಿದವ ಅರಸನಾಗಿ ಬದುಕವಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ರು ಒಬ್ಬರ ಕೈ ಕೆಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಎದೆ ತಟ್ಕೊಂಡು ಹೇಳ್ತಾನೆ ನಾನೊಬ್ಬ ಅರಸ ಅಂತ ಹೇಳಿ ಆ ರೈತ. ಅವನ ಪರಿಶ್ರಮ, ಅವನಲ್ಲಿರೋ ಧೈರ್ಯ, ಅವನಲ್ಲಿರೋ ಕಿಚ್ಚು ಯಾರಲ್ಲೂ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾರೇ ನಾನ್ ಮಾಡೋದಿಲ್ಲ ಈ ಕೆಲಸ ಅಂತ ಕೈ ಬಿಟ್ರು ನಡಿಬಹುದು. ಒಂದು ದಿನ ಆ ರೈತ ನಾನು ಹೊಲನ ಉಳೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ಪ್ರತಿಯೊಬ್ರು ಹೊಟ್ಟೆ ಮೇಲೊತ್ತಿ ಬೀಳೋದು ತಣ್ಣೀರಿನ ಬಟ್ಟೆ. ಅದನ್ನ ನೆನ್ಪಿಟ್ಕೊಳ್ಳಿ. ರೈತ ಅನ್ನೋದು ಕೀಳಲ್ಲ. ಪ್ರತಿಯೊಬ್ರು ಇವತ್ತಿನ ದಿನ ತನ್ನ ಎಜುಕೇಶನ್ ಅಲ್ಲಿ ಆಧುನಿಕತೆಯನ್ನ ಅಳವಡಿಸ್ಕೊಂಡು ಇನ್ನು ಯಾವ ರೀತಿನಲ್ಲಿ ಬೆಳೆಯನ್ನ ಬೆಳಿಬಹುದು ಅನ್ನೋದನ್ನ ಯೋಚನೆ ಮಾಡಿ. ರೈತ ಭಾರತದ ಬೆನ್ನೆಲುಬು ಅಂತ ಹೇಳ್ತಾನೆ. ಸೊ ಆ ರೈತನ ಪರಿಶ್ರಮ ಇವತ್ತಿನ ದಿನ ನಾವೆಲ್ಲರೂ ಇಷ್ಟು ಸುಖವಾಗಿ ಹೊಟ್ಟೆ ತುಂಬಾ ಅನ್ನ ತಿನ್ಕೊಂಡು ಬದುಕಿರೋದು. ಆ 6 ತಿಂಗಳ ಪರಿಶ್ರಮ ಕೆಲವೊಂದ್ಸರಿ ಪ್ರಕೃತಿಯ ವಿಕೋಪದಲ್ಲಿ ಎಲ್ಲ ಮಣ್ಣು ಪಾಲಾಗಿ ಹೋಗುತ್ತೆ.
ಅವತ್ತಿನ ದಿನ ಅವನ ಗೋಳಾಟನ ಕೇಳೋರು ಯಾರು ಇಲ್ಲ. ಸೊ ಆ ಗೋಳಾಟಕ್ಕೆ ಒಂದು ಪರಿಹಾರ ಸಿಗ್ಲಿ ಅಂತ ಯಾರಾದ್ರೂ ಒಬ್ರು ಪರಿಶ್ರಮಿಸ್ಲೇಬೇಕಾಗತ್ತೆ. ಸೊ ಇವತ್ತಿನ ದಿನ ಕೊನೆಯದಾಗಿ ನಮ್ಮ ಹೊಟ್ಟೆ ತುಂಬಿಸಿದಂತ ರೈತರಿಗೆ ಎಲ್ಲರಿಗೂ ಹೇಳೋಣ, ಅನ್ನದಾತ ಸುಖಿ ಭವ ಅಂತ ಹೇಳಿ. ಎಲ್ರು ಹೇಳ್ತೀರಾ? ಎಲ್ಲ ಕೈ ಜೋಡಿಸಿ ಒಂದ್ಸರಿ, ಎಲ್ಲ ಕೈ ಜೋಡಿಸಿ ಹೇಳಿ. ಎಲ್ಲರಿಗೂ ರೈತರಿಗೆ ನಮನ ಮಾಡಿ, ಅನ್ನದಾತ ಸುಖಿ ಭವ ಅಂತ ಹೇಳಿ. ಅನ್ನದಾತನಿಗೆ ಒಂದು ದೊಡ್ಡ ನಮನ ಅಂತ ಹೇಳಿ. ಅನ್ನದಾತ ಸುಖಿ ಭವ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.